ಅದು ಶುಭಗಳಿಗೆ. ಎರಡು ಕುಟುಂಬಗಳು ನಿಶ್ಚಯಿಸಿದಂತೆ ಮದುವೆ ನಡೀತಾ ಇತ್ತು. ನೂರಾರು ಜನ ಕಲ್ಯಾಣ ಮಂಟಪದಲ್ಲಿ ಭಾಗಿಯಾಗಿದ್ರು. ಆದರೆ ತಾಳಿ ಕಟ್ಟೋ ಟೈಮ್ನಲ್ಲಿ ಚೌಲ್ಟ್ರಿಯಲ್ಲಿನ ಸೀನ್ ಕಂಪ್ಲೀಟ್ ಚೇಂಜ್ ಆಗಿದೆ. ಕಲ್ಯಾಣ ಮಂಟಪ ಸಜ್ಜಾಗಿತ್ತು. ಮಂತ್ರ ಘೋಷಗಳು ಮೊಳಗ್ತಾ ಇದ್ವು. ಬಗೆ ಬಗೆ ಭೋಜನ ಸಿದ್ಧವಾಗಿತ್ತು. ಹಸೆಮಣೆಯಲ್ಲಿ ವಧು ವರ ಇಬ್ಬರು ಕೂತಿದ್ರು. ಗಟ್ಟಿ ಮೇಳದ ಸದ್ದು ನುಡಿಸಲು ವಾದ್ಯವೃಂದ ಸಜ್ಜಾಗಿತ್ತು. ಆದರೆ ಕೈಯಲ್ಲಿ ಫೋಟೋ ಹಿಡಿದು ಮಹಿಳೆಯೊಬ್ಬಳು ಬಂದಿದ್ದು ಮದುವೆಯೇ ರದ್ದಾಗಿದೆ. ಯಾಕೆಂದ್ರೆ ಚೌಟ್ರಿಗೆ ಹಾಗೆ ಬಂದವಳು ಮದುವೆ ಆಗಲು ಸಜ್ಜಾಗಿದ್ದ ವರನ ಪತ್ನಿ. ಸಂಭ್ರಮ ತುಂಬಿದ್ದ ಜಾಗದಲ್ಲಿ ಗೊಂದಲ ಮನೆ ಮಾಡಿದೆ. ನಗುತ್ತಾ ಇರಬೇಕಾಗಿದ್ದ ವಧು ಕಣ್ಣೀರು ಹಾಕ್ತಿದ್ದಾಳೆ. ಸಂಬಂಧಿಕರು ವಾಪಸ್ ತೆರಳುತ್ತಾ ಇದ್ದಾರೆ. ತುಮಕೂರು ಜಿಲ್ಲೆ ಕುಣಿಗಲ್ನ ಯಡಿಯೂರು ಸಿದ್ದಲಿಂಗೇಶ್ವರ ದೇಗುಲದ ಬಳಿಯ ಖಾಸಗಿ ಚೌಟ್ರಿಯಲ್ಲಿ ಹಲ್ಚಲ್ ಸೃಷ್ಟಿಯಾಗಿತ್ತು. ಬೆಂಗಳೂರು ಮೂಲದ ಹರೀಶ್ ಪ್ರಸಾದ್ ಮಂಡ್ಯ ಮೂಲದ ಯುವತಿ ಜೊತೆ ಮದುವೆಗೆ ಸಜ್ಜಾಗಿದ್ರು. ಯಡಿಯೂರಿನ ಕಲ್ಯಾಣ ಮಂಟಪದಲ್ಲಿ ಸಿದ್ಧತೆ ನಡೆದಿತ್ತು. ಹರೀಶ್ ವಧುವಿಗೆ ತಾಳಿ ಕಟ್ಟಬೇಕು ಅನ್ನುವಷ್ಟರಲ್ಲಿ ಮೊದಲ ಪತ್ನಿ ಲೇಪಾಕ್ಷಿ ಎಂಟ್ರಿ ಕೊಟ್ಟಿದ್ದು ಮದುವೆಗೆ ಬ್ರೇಕ್ ಹಾಕಿದ್ದಾಳೆ. ನನಗೆ ಇನ್ಫಾರ್ಮೇಶನ್ ಇಲ್ದೇನೆ ನನಗಿನ್ನೂ ಡಿವೋರ್ಸ್ ಕೊಡ್ದೇನೆ ಬಂದು ಇಲ್ಲಿ ಸೆಕೆಂಡ್ ಮ್ಯಾರೇಜ್ ಆಗ್ತಾ ಇದ್ದು. ನಾವು ಹೋಗಿ ನಿಲ್ಲಿಸಿದ್ದೀವಿ. ಸಪ್ರೇಟ್ ಆದಮೇಲೆ ಡಿವೋರ್ಸ್ ಇನ್ನೂ ಕಂಪ್ಲೀಟೇ ಆಗಿಲ್ಲ. ಮೀಡಿಯೇಷನಲ್ಲಿ ಬಂದು ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಒಪ್ಕೊಂಡು ಮೆಸೇಜ್ ಎಲ್ಲ ಮಾಡಿಬಿಟ್ಟು ಈ ಸ್ಯಾಟರ್ಡೆ ಸಂಡೇ ಮನೆಗೆ ಬರ್ತೀನಿ ಅಂತೇಳಿ ಇಲ್ಲಿ ಬಂದು ಮದುವೆ ಆಗ್ತಿದ್ದಾರೆ. ಹರೀಶ್ ಹಾಗೂ ಈ ಲೇಪಾಕ್ಷಿ 2014ರಲ್ಲಿ ಪ್ರೀತಿಸಿ ಮದುವೆಯಾಗಿದ್ರಂತೆ. ಆದರೆ ಅತ್ತೆ ನಾದಿನಿಯರ ಕಾಟ ತಾಳದೆ ಲೇಪಾಕ್ಷಿ ದೂರವಾಗಿದ್ಲಂತೆ. ಕೋರ್ಟ್ನಲ್ಲಿ ಡಿವೋರ್ಸ್ ಕೇಸ್ ನಡೀತಾ ಇರುವಾಗಲೇ ಹರೀಶ್ ಒಟ್ಟಿಗೆ ಸಂಸಾರ ಮಾಡೋಣ ಬಾಳೋಣ ಅಂತ ಭರವಸೆ ಕೊಟ್ಟಿದ್ದಂತೆ. ಈ ವಾರಾಂತ್ಯದಲ್ಲಿ ಮನೆಗೆ ಬರ್ತೀನಿ ಅಂದಿದ್ದಂತೆ. ಆದರೆ ಅಪರಿಚಿತರಿಂದ ಲೇಪಾಕ್ಷಿಗೆ ಪತಿ ಮತ್ತೊಂದು ಮದುವೆ ಆಗ್ತಾ ಇರೋದು ಗೊತ್ತಾಗಿದ್ದು ವಕೀಲರು ಪೊಲೀಸರ ಜೊತೆ ಆಗಮಿಸಿ ಮದುವೆ ನಿಲ್ಲಿಸಿದ್ದಾಳೆ. ಈ ನಡುವೆ ಹರೀಶ್ಗೆ ನಾವು ಲಕ್ಷ ಖರ್ಚು ಮಾಡಿದ್ದು ನಮಗೂ ನ್ಯಾಯ ಬೇಕೆಂದು ಸದ್ಯ ಯುವತಿ ಕಡೆಯವರು ದೂರು ಕೊಟ್ಟಿದ್ದಾರೆ. ಫಸ್ಟ್ ಮದುವೆ ಆಗಿದ್ದಾನೆ. ಈ ಹುಡುಗಿನ ನಂಬಿಸಿ ಇವಳ ಹತ್ರ ದುಡ್ಡು ಒಡವೆ ಎಲ್ಲ ತಗೊಂಡು ಅವರು ಹುಡುಗಿ ಮನೆಯವರು ಜಮೀನು ಮಾರಿರೋ ದುಡ್ಡು ಸುಧಾ ಒಂದು 70 ಲಕ್ಷ ದುಡ್ಡಿಸಿ ಸೋಕಿ ಮಾಡಿದ್ದಾನೆ. ಇವನು ದುಡ್ಡೆಲ್ಲ ಹಾಳು ಮಾಡಿ ಪೋಲ್ ಮಾಡಿ ಈಗ ಹುಡುಗಿಗೆ ವಿಚಾರ ಗೊತ್ತಾಗಿ ಫಸ್ಟ್ನೇ ಹುಡುಗಿ ಬಂದು ವಿಚಾರ ತಿಳಿದು ಗೊತ್ತಾದ್ಮೇಲೆ ನಮಗೂ ಗೊತ್ತಾದ್ಮೇಲೆ ಈ ಮದುವೆ ಸ್ಟಾಪ್ ಮಾಡಿ ಆ ಹುಡುಗಿ ಬಾಳನ್ನ ಉಳಿಸಿದ್ದಾರೆ ಫಸ್ಟ್ನೇ ಮದುವೆ ಕಡೆಯವರು. ಈಗ ನಮ್ಮ ದುಡ್ಡು ನಮ್ದೇನು ದುಡ್ಡು ಎಲ್ಲ ಹಾಳು ಮಾಡಿ ಇಟ್ಟಿದ್ದಾರೆ. ನಮಗೆ 70 ಲಕ್ಷ ದುಡ್ಡು ನಮ್ಮ ಜಮೀನು ಮಾರಿದ ದುಡ್ಡೆಲ್ಲನ ಅವನು ಮೋಸ ಮಾಡಿ ಫ್ರಾಡ್ ಮಾಡಿ ತಗೊಂಡೋಗಿದ್ದಾನೆ. ಎರಡನೇ ಮದುವೆ ವಿಷಯ ಯುವತಿ ಕುಟುಂಬಕ್ಕೂ ಗೊತ್ತಿತ್ತು ಅಂತ ಹರೀಶ್ನ ಕಡೆಯವರು ಹೇಳ್ತಿದ್ದಾರೆ. ಸದ್ಯ ಪೊಲೀಸ್ ಠಾಣೆ ಮೆಟ್ಟಿಲೇರಿರುವ ಈ ಜಟಾಪಟಿಗೆ ಹೇಗೆ ತೆರೆ ಬೀಳುತ್ತೆ ನೋಡಬೇಕು. ಜಗದೀಶ್, TV9 ತುಮಕೂರು.